ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹೇಳುವುದಕ್ಕಾಗಿ ಮತ್ತೊಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ವಾಕ್ಯ ಧ್ಯಾನಿಸೋಣ ಬನ್ನಿರಿ ಎಂಬುದಾಗಿ ಆಹ್ವಾನಿಸುತ್ತಾ ಅನುದಿನದ ಧ್ಯಾನದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿ, ಹಾಗಾದರೆ ಯಾವ ಸ್ಥಳದಿಂದ ನೀವು ಜಾಯಿನ್ ಆಗ್ತಿದ್ದೀರೋ, ವೀಕ್ಷಿಸುತ್ತಾ ಇದ್ದೀರೋ ಎಂಬುದಾಗಿ ಲೈವ್ ಚಾಟ್ನಲ್ಲಿ ಬಂದು ತಿಳಿಸಿರಿ. ಹಾಗೂ ನಮ್ಮೊಂದಿಗೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದು ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸಿ ಆತ್ಮಿಕವಾಗಿ ಬಲಗೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆ, ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ನಮಗೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ನಿದ್ರೆ ಬರಲಾರದಂತೆ ಮಾಡುವುದು ಮನಸ್ಸು ಸರಿಯಾಗಿಲ್ಲದಿರುವಂಥದ್ದಾಗಿದೆ. ಅದಕ್ಕೆ ನಿದ್ರೆ ಬರೋದಿಲ್ವಲ್ಲ? ಮನಸ್ಸು ಸರಿಯಾಗಿಲ್ಲದಕ್ಕೆ ಕಾರಣ ಏನಾಗಿದೆ? ನಾವು ಹಾಸಿಗೆಗೆ ಮಲಗಲು ಹೋಗುವಾಗ ನಮ್ಮ ಮನಸ್ಸು ಹಾಳು ಮಾಡುವಂಥವುಗಳು ಏನಾಗಿವೆ? ಬಹಳಷ್ಟು ಸಾರಿ ಮನಸ್ಸು ಸರಿಯಾಗಿಲ್ಲದಕ್ಕೆ ಟಿವಿ ಆನ್ ಮಾಡ್ತಾರೆ, ಮತ್ತಷ್ಟು ಹಾಳಾಗ್ತದೆ. ಡೋಂಟ್ ಡೂ ದ್ಯಾಟ್. ಮನಸ್ಸು ಸರಿಯಾಗಿಲ್ಲದಿದ್ದರೆ, ನಿದ್ರೆ ಬರದೇ ಇದ್ದರೆ ಮೊಳಕಾಲೂರಿ ಪ್ರಾರ್ಥಿಸಿರಿ. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿಕೊಳ್ಳಿರಿ. ದೇವರಲ್ಲಿ ನಂಬಿಕೆ ಇಡಿಯಿರಿ. ಅಷ್ಟೇ. ಯಾರ ಮನಸ್ಸು ನಿನ್ನ ಮೇಲೆ ಆತುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತಗೊಳಿಸುವಿ ಎನ್ನುವಂತಹ ಮಾತು ನಿಮ್ಮ ವಿಷಯದಲ್ಲಿಯೂ ನೆರವೇರುತ್ತೆ. ಬಹಳಷ್ಟು ಸಾರಿ ನಾವು ನಡೆದು ಹೋಗಿರುವ ಸಂಗತಿಗಳ ಕುರಿತಾಗಿ ಆಲೋಚಿಸ್ತಾ, ನಿನ್ನೆ ನಡೆದು ಹೋಗಿರುವ ವಿಷಯಗಳ ಕುರಿತು ಆಲೋಚಿಸುತ್ತಾ, ಗತಕಾಲದಲ್ಲಿ ಸಂಭವಿಸಿರುವ ಸಂಘಟನೆ ಕುರಿತು ಆಲೋಚಿಸುತ್ತಾ, ನಮಗೆ ಇತರರು ಮಾಡಿರುವ ಕೇಡುಗಳು, ಇತರರು ನಮಗೆ ಉಂಟು ಮಾಡಿದ ಬಾಧೆಗಳು, ಇತರರಿಂದ ನಮಗುಂಟಾದ ಅವಮಾನಗಳು, ಇತರರಿಂದ ನಮಗುಂಟಾದ ನಷ್ಟಗಳು, ಗತಕಾಲದಲ್ಲಿ ನಮಗೆ ಸಂಭವಿಸಿರುವ ಸಂಘಟನೆಗಳು, ಕೆಟ್ಟ ಸಂಘಟನೆಗಳು ನಾವು ನೆನಪು ಮಾಡಿಕೊಳ್ಳುವುದರಿಂದ, ಅವು ನಮ್ಮ ಜ್ಞಾಪಕಕ್ಕೆ ಬರುವುದರಿಂದ ನಮ್ಮ ಮನಸ್ಸೆಲ್ಲ ಹಾಳಾಗ್ತದೆ. ನಾವು ಪ್ರಶಾಂತವಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ. ನಿಮಗೆ ಯಾರ ಮೇಲಾದರೂ ಕೋಪ ಇಲ್ಲದಿದ್ದರೆ ನಿದ್ರೆ ಬರಲ್ಲ ಪ್ರಿಯರೇ. ಅದಕ್ಕೆ ನಿಮ್ಮ ಕೋಪವು ಸೂರ್ಯನು ಮುಳುಗುವವರೆಗೂ ಇರಗೊಡಿಸಬೇಡಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಿಮ್ಮ ಮನಸ್ಸು ಕಳವಳಗೊಳಿಸುವಂಥದ್ದು ಏನೇ ಆಗಿದ್ರೂ ಕೂಡ ಅದರ ವಿಷಯದಲ್ಲಿ ದೇವರ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸಿರಿ. ಆ ನಂತರ ನಿದ್ರೆ ಮಾಡಿ ನೋಡಿ, ಪ್ರಶಾಂತವಾಗಿ ನಿದ್ದೆ ಮಾಡ್ತೀರಿ. ನಾವು ಮರೆತು ಹೋಗ್ಲಿಕ್ಕಾಗ್ತಾ ಇಲ್ಲ ನೋಡಿ ಕೆಲವು ವಿಷಯಗಳು. ಉದಾಹರಣೆಗೆ, ಇಂಥವರು ನನಗೆ ಮಾಡಿರುವ ಕೇಡು ಮರಲಿಕ್ಕಾಗ್ತಿಲ್ಲ ಅನ್ನುತ್ತೇವಲ್ಲವೇ? ಅವರು ನನಗೆ ಆಡಿರುವ ಆ ಮಾತು ಮರೆತು ಹೋಗ್ಲಿಕ್ಕಾಗ್ತಿಲ್ಲ ಎಂಬುದಾಗಿ ನೆನೆಸಿಕೊಳ್ಳುತ್ತಲೇ ಇರುತ್ತಾರೆ. ನಿನ್ನೆಯ ವಿಷಯದ ಕುರಿತು ನೀವು ಎಷ್ಟೇ ನೆನೆಸಿಕೊಂಡ್ರೂ ಕೂಡ ಅವುಗಳನ್ನು ಸರಿಪಡಿಸಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ಮತ್ತೆ ಹಿಂದೆ ಹೋಗ್ಲಿಕ್ಕಾಗೋದಿಲ್ವಲ್ಲ? ಅದಕ್ಕಾಗಿಯೇ ಗತಕಾಲವನ್ನು ಮರೆತು ಹೋಗುವುದನ್ನು ಕಲಿತುಕೊಳ್ಳಿರಿ. ಮೇಲುಗಳನ್ನು ಮರೆಯಬೇಡಿರಿ. ವಿಷಾದಕರವಾದ ಸಂಗತಿ ಏನೆಂದರೆ, ಈ ದಿನ ಮನುಷ್ಯರು ದೇವರು ಮಾಡಿರುವ ಮೇಲುಗಳನ್ನು ಮರೆಯುತ್ತಾರೆ. ಅವರಿಗಾದ ಕಹಿ ಅನುಭವ, ಕೆಟ್ಟ ಸಂಗತಿಗಳನ್ನೇ ನೆನಪು ಮಾಡಿಕೊಳ್ತಾರೆ. ಅದರ ಬದಲಿಗೆ ದೇವರು ಮಾಡಿದ ಮೇಲುಗಳನ್ನು ಜ್ಞಾಪಕ ಮಾಡಿಕೊಂಡು ನಮಗೆ ಕೇಡಾಗಲಿ ಬಾಧೆಯಾಗಲಿ ಉಂಟು ಮಾಡಿರುವ ವಿಷಯಗಳನ್ನು ಮರೆತು ಹೋಗಬೇಕು. ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯದ 13ನೇ ವಚನ ಹೇಳುತ್ತೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬಗ್ಗಿದವನಾಗಿ ಓಡುತ್ತಿದ್ದೇನೆ. ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಓಡುತ್ತಿದ್ದೇನೆ. ಮುಂದಿರುವ ವಿಷಯಗಳಿಗಾಗಿ ಆಸೆಪಡುವವನು ಮುಂದಕ್ಕೆ ಸಾಗುತ್ತಾನೆ ಪ್ರಿಯರೇ. ಹಿಂದಿನ ಸಂಗತಿಗಳನ್ನೇ ಜ್ಞಾಪಕ ಮಾಡಿಕೊಳ್ಳುವವನು ಹಿಂದಕ್ಕೆ ಹೋಗ್ತಾನೆ. ಅದಕ್ಕೆ ಬಹಳಷ್ಟು ಜನರ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲ, ಆಶೀರ್ವಾದ ಇಲ್ಲ, ಜಯವೂ ಇಲ್ಲ. ಒಮ್ಮೆ ಗತದಲ್ಲಿ ನೀವು ಯಾವತ್ತೋ ಅಪಜಯ ಹೊಂದಿರಬಹುದು, ಅವಮಾನ ಹೊಂದಿರಬಹುದು, ನಷ್ಟ ಉಂಟಾಗಿರಬಹುದು, ಬಾಧೆ ಅನುಭವಿಸಿದ್ದೀರೇನೋ. ಇನ್ನು ಅವುಗಳ ಬಗ್ಗೆಯೇ ಯೋಚಿಸುತ್ತಾ, ಅವುಗಳ ಕುರಿತಾಗಿಯೇ ಯೋಚಿಸುತ್ತಾ, ನಾಳೆ ಏನ್ ಮಾಡಬೇಕು, ಇಲ್ಲವೇ ಈ ದಿನ ಏನ್ ಮಾಡಬೇಕೆಂಬುದಾಗಿ ಯೋಚಿಸಲಾರದೆ, ಭವಿಷ್ಯದ ಕುರಿತಾದ ಸಿದ್ಧತೆ ಮತ್ತು ದೇವರ ಚಿತ್ತವನ್ನು ಅರಿಯಲಾರದೆ ಗತದ ಕುರಿತೇ ವ್ಯಸನಗೊಳ್ಳುತ್ತಾ ಇರುವುದಾದರೆ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಮತ್ತು ಎಲ್ಲಾ ವಿಧದಲ್ಲಿಯೂ ನಾವು ಕುಗ್ಗಿ ಹೋಗ್ಬಿಡ್ತೇವೆ. ಅದಕ್ಕೆ ಹಿಂದಿನ ಸಂಗತಿಗಳನ್ನು ಮರೆತು ಬಿಡಬೇಕು. ಹಿಂದಕ್ಕೆ ತಿರುಗಿ ನೋಡುವುದನ್ನು ರೂಢಿ ಮಾಡಿಕೊಳ್ಳಬೇಡಿ. ಕ್ರೈಸ್ತಿಯ ಜೀವಿತ ಎನ್ನುವುದು ಮುಂದಕ್ಕೆ ಸಾಗುವಂತಹ ಜೀವಿತವಾಗಿದೆ. ಇಸ್ರಾಯೇಲರನ್ನು ದೇವರು ಆ ಅರಣ್ಯದಲ್ಲಿ ಮುಂದಕ್ಕೆ ನಡೆಸುತ್ತಿರುವಾಗ ಕಾನಾನ್ ದೇಶಕ್ಕೆ ನಡೆಸುತ್ತಾ ಇರ್ತಾರೆ, ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ.
ಅದ್ಭುತ ರೀತಿಯಲ್ಲಿ ದೇವರು ಅವರನ್ನು ವಾಗ್ದಾನ ಭೂಮಿಗೆ ನಡೆಸುತ್ತಾ ಇದ್ರೆ ಅವರು ಮೇಲಿಂದ ಮೇಲೆ ಹಿಂದಿನ ಸಂಗತಿಗಳನ್ನೇ ನೆನೆಸಿಕೊಳ್ತಾ ಇದ್ರು. ನಮಗೆ ಮಾಂಸ ಯಾರು ಕೊಡ್ತಾರೆ, ನಮಗೆ ಹೀರೆಕಾಯಿ ಬದನೆಕಾಯಿ ನಮಗೆ ಇಲ್ಲಿ ದೊರಕುತ್ತಾ ಇಲ್ವಲ್ಲ ಎಂಬುದಾಗಿ ಹೀಗೆ ಗತಕಾಲದಲ್ಲಿ ಅವರು ತಿಂದಿರುವ ಐಗುಪ್ತ್ಯದ ತಿಂಡಿಯನ್ನು ಜ್ಞಾಪಕ ಮಾಡಿಕೊಂಡು ಅಳುತ್ತಾರಂತೆ. ಆ ರೀತಿ ಅಳುತ್ತಾ ಗುಣಗುಟ್ಟಿದ್ದರಿಂದ ಅವರು ಎಷ್ಟೋ ನಷ್ಟ ಹೋಗ್ತಾರೆ. ಮಧ್ಯದಲ್ಲಿ ನಿಂತೋಯ್ತು ಅವರ ಪ್ರಯಾಣ, ಎಲ್ಲರೂ ಅಲ್ಲೇ ನಿಂತು ಹೋಗ್ತಾರೆ. ಹೌದು, ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಮುಂದಕ್ಕೆ ಸಾಗ್ಲಿಕ್ಕಾಗದೇ ಇರೋದಾದ್ರೆ, ನಮ್ಮ ಜೀವಿತದಲ್ಲಿ ಗತಕಾಲದಲ್ಲಿ ನಾವು ಅನುಭವಿಸಿರುವ ಶ್ರಮೆಗಳು, ಗತಕಾಲದಲ್ಲಿ ನಾವು ಎದುರಿಸಿರುವಂತಹ ಆ ಕಹಿ ಅನುಭವಗಳ ಕುರಿತು ಆಲೋಚಿಸುತ್ತಾ, ದಿಗಿಲು ಪಡುತ್ತಾ, ಭಯಪಡುತ್ತಾ ಇರುವುದರಿಂದಲೇ ಧೈರ್ಯದಿಂದ ಮುಂದಕ್ಕೆ ಸಾಗ್ಲಿಕ್ಕಾಗ್ತಾ ಇಲ್ಲ. ಅದಕ್ಕಾಗಿಯೇ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿರುವವುಗಳಿಗೋಸ್ಕರವಾಗಿ ಎದೆಬಗ್ಗಿ ಓಡಬೇಕು ಎಂದು ದೇವರ ವಾಕ್ಯ ಹೇಳ್ತದೆ. ಬಹಳಷ್ಟು ಸಾರಿ ನೋಡಿರಿ, ನಾವು ಸಂಬಂಧಿಕರೊಂದಿಗೆ ಎಲ್ಲರೂ ಸೇರಿ ಬಂದಾಗ, ವಿವಾಹಕ್ಕಾಗಲಿ ಕೆಲವೊಂದು ಸಂದರ್ಭಕ್ಕಾಗಲಿ, ಸ್ನೇಹಿತರು ಸಂಬಂಧಿಕರು ಕೂಡಿ ಬಂದಾಗ ಎಷ್ಟು ಜನ ನಿಜವಾಗಲೂ ಆನಂದಕರವಾಗಿರ್ಲಿಕ್ಕಾಗ್ತಿದೆ. ಒಂದು 5-10 ನಿಮಿಷ ಇಲ್ಲವೇ ಒಂದು ದಿನವಿಡೀ ಬಹಳ ಚೆನ್ನಾಗಿ ನಗ್ತಾ ಇರ್ತಾರೇನೋ, ಆದರೆ ಆ ನಂತರ ಅವರಿಗೆ ಜಗಳಗಳುಂಟಾಗ್ತವೆ. ಕಾರಣವೇನು? ಹಿಂದಿನ ಸಂಗತಿಗಳನ್ನು ಅವರು ಜ್ಞಾಪಕ ಮಾಡಿಕೊಳ್ತಾರೆ. ನೋಡಿ ಪ್ರಿಯರೇ, ಗತದ ವಿಷಯಗಳನ್ನು ಪದೇ ಪದೇ ಜ್ಞಾಪಕ ಮಾಡಿಕೊಳ್ಳುವವನು ಸ್ನೇಹವನ್ನು ಕಳೆದುಕೊಳ್ಳುತ್ತಾನೆಂದು ಬೈಬಲ್ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ 9ನೇ ವಚನ. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು, ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. ಅಂದರೆ ಮೇಲಿಂದ ಮೇಲೆ ಮಾಡಿರುವ ತಪ್ಪಿನ ವಿಷಯದಲ್ಲಿ, ಯಾವತ್ತೋ ಸಂಭವಿಸಿರುವ ತಪ್ಪಿನ ವಿಷಯದಲ್ಲಿ ಮೇಲಿಂದ ಮೇಲೆ ಆ ಪ್ರಸ್ತಾವನೆ ಎತ್ತುವವನು ಸ್ನೇಹವನ್ನು ಕಳ್ಕೊಳ್ಳುತ್ತಾನೆ, ದುಃಖ ತಂದುಕೊಳ್ತಾನೆ, ಸ್ನೇಹ ಹಾಳಾಗ್ತದೆ. ನೋಡಿ, ಗತದಲ್ಲಿ ನಡೆದಿರುವ ಕಾರ್ಯಗಳು ಯಾಕೆ ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಳ್ಳಬೇಕು? ಗಂಡ ಹೆಂಡತಿಯರನ್ನು ನೋಡಿರಿ, ಗಂಡ ಹೆಂಡತಿಯರು ಕುಟುಂಬವಾಗಿ ಮುಂದೆ ಸಾಗುವಾಗ ಅವರಿಗೆ ಎಷ್ಟೋ ಅಪ್ಸ್ ಅಂಡ್ ಡೌನ್ಸ್ ಇರ್ತವೆ, ಎಷ್ಟೋ ಮನಸ್ತಾಪ ಆಗ್ತವೆ, ತಪ್ಪುಗಳಾಗ್ತವೆ, ತಿದ್ದುಕೊಳ್ತಾರೆ, ಕ್ಷಮಿಸಿಕೊಳ್ತಾ ಇರ್ತಾರೆ. ಇಲ್ಲವಾದ್ರೆ ಕುಟುಂಬವಾಗಿರ್ಲಿಕ್ಕಾಗೋದಿಲ್ವಲ್ಲ. ಹಾಗಿಲ್ಲದಿದ್ರೆ ಕುಟುಂಬವಾಗಿರ್ಲಿಕ್ಕಾಗಲ್ಲ. ಹೌದು, ಅಂಥದರಲ್ಲಿ ಪದೇ ಪದೇ ಯಾವತ್ತೋ ಮಾಡಿರುವಂತಹ ವಿಷಯವನ್ನು ಎತ್ತಿ ಮಾತಾಡುತ್ತಾ, ಇಲ್ಲವೇ ಹೆಂಡತಿ ಎತ್ತಿ ಚುಚ್ಚಿ ಮಾತಾಡುತ್ತಾ, ಅವಾಗ ನೀವು ಹೀಗಂದಿದ್ದೀರಿ, ಅವಾಗ ನೀವು ಹೀಗೆ ಮಾಡಿದ್ರಿ ಎಂದು ಹೇಳಿ ಇವಾಗ ಜಗಳ ಆಡಿದ್ರೆ ನೀವು ಹೇಗೆ ಮುಂದೆ ಸಾಗ್ಲಿಕ್ಕಾಗ್ತದೆ? ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಎಲ್ಲಿಂದಿರುತ್ತೆ? ಖಂಡಿತವಾಗಿಯೂ ಎಲ್ಲರಲ್ಲಿ ತಪ್ಪಿದೆ ಅಲ್ಲವೇ? ಎಲ್ಲರಲ್ಲಿಯೂ ಲೋಪ ಇದೆ. ನಾವು ಮಾನವರು, ನಾವು ತಪ್ಪು ಮಾಡ್ತೇವೆ, ತಿದ್ದುಕೋ ಎಂದು ದೇವರ ವಾಕ್ಯ ಹೇಳ್ತದೆ. ತೊಳ್ಕೊಳ್ಳಬೇಕೆಂದು ಯೇಸು ಹೇಳ್ತಾರೆ, ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡ್ತೇವೆ. ನಮ್ಮ ಪಾಪ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟಾಗ ನಾವು ಶುದ್ಧೀಕರಿಸಲ್ಪಡ್ತೇವೆ. ಪಾಪ ಕ್ಷಮಾಪಣೆ ಹೊಂದಿಕೊಂಡ ನಂತರ ನೀವು ಹಳೇ ಪಾಪಗಳನ್ನೇ ಜ್ಞಾಪಕ ಮಾಡಿಕೊಂಡು ಕೂತ್ಕೊಂಡ್ರೆ ಮುಂದೆ ಹೇಗೆ ಸಾಗ್ಲಿಕ್ಕಾಗುತ್ತೆ? ನೋಡಿರಿ, ಬಹಳಷ್ಟು ಜನರಿಗೆ ಯೇಸು ನಾನು ಕ್ಷಮಿಸಿದ್ದೇನೆ ಎಂದು ಹೇಳಿದ ನಂತರವೂ ಕೂಡ, ವಾಗ್ದಾನ ಹೊಂದಿಕೊಂಡ ನಂತರವೂ ಕೂಡ ಇನ್ನೊಂದು ಆ ಗಿಲ್ಟಿ ಕಾನ್ಷಿಯಸ್ ಎನ್ನುವುದು, ಅವಾಗ ನಾನು ಹೀಗೆ ಮಾಡಿದ್ದೇನಲ್ಲವೇ, ನಾನು ದೇವರಿಗೆ ಪ್ರಯೋಜನಕ್ಕೆ ಬರೋದಿಲ್ವೇನೋ, ನನಗೆ ಶಿಕ್ಷಿಸ್ತಾರೇನೋ ಎಂಬ ಒಂದು ಇನ್ಫೀರಿಯರಿಟಿ ಫೀಲಿಂಗ್ನೊಂದಿಗಿರುವವನು ನಿದ್ರೆ ಮಾಡಲ್ಲ, ಯಾವ ಕೆಲಸ ಸಾಧಿಸ್ಲಿಕ್ಕಾಗಲ್ಲ. ಗತಕಾಲದ ಸಂಗತಿಗಳನ್ನು ಮರೆತು ಬಿಡಿರಿ. ದೇವರು ಹೇಳಿದ್ದಾರೆ, ನಾನು ನನಗೋಸ್ಕರವೇ ನನ್ನ ಚಿತ್ತಾನುಸಾರವಾಗಿ ನಿಮ್ಮ ದೋಷಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ನನ್ನ ಜ್ಞಾಪಕಕ್ಕೆ ತರುವುದಿಲ್ಲ ಅಂದಿದ್ದಾರೆ. ಅಯ್ಯೋ ದೇವರೇ, ನಾವು ಪಶ್ಚಾತ್ತಾಪ ಪಟ್ಟ ನಂತರ ಒಪ್ಪಿಕೊಂಡ ಪಾಪಗಳನ್ನೆಲ್ಲ ಅಳಿಸಿ ಹಾಕ್ತಾರಂತೆ, ಇನ್ನೆಂದಿಗೂ ಜ್ಞಾಪಕ ಮಾಡಿಕೊಳ್ಳೋದಿಲ್ವಂತೆ. ನೋಡಿ, ಉದಾಹರಣೆಗೆ ಒಬ್ಬ ಮಾಸ್ಟರ್ ಅವರು ಚಾಕ್ಮಿಸ್ ತೆಗೆದುಕೊಂಡು ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಲವೊಂದನ್ನ ಬರೆಯುತ್ತಾರೆ. ಪಾಠ ಮಾಡುವಾಗ ಉತ್ತರ ಬರೆಯುತ್ತಾರೆ. ಹಾಗೆ ಪಾಠ ಮಾಡಾಗಿದ್ಮೇಲೆ ಡಸ್ಟರ್ ತೆಗೆದುಕೊಂಡು ಬರೆದಿರುವುದೆಲ್ಲ ಅಳಿಸಿ ಹಾಕ್ತಾರೆ. ಅಲ್ಲಿ ಇನ್ನು ಯಾವ ಅಕ್ಷರ ಕಾಣಿಸಲ್ಲ, ಅಲ್ಲಿ ಇರೋದಿಲ್ಲ. ಹಾಗೆಯೇ ದೇವರು ಕೂಡ ಆತನ ಸನ್ನಿಧಿಯಲ್ಲಿ ನಾವು ಒಪ್ಪಿಕೊಂಡ ಪ್ರತಿಯೊಂದು ಪಾಪವನ್ನು ನಾವು ಒಪ್ಪಿಕೊಂಡರೆ ಕ್ಷಮಿಸುತ್ತೇನೆ ಎಂದ ದೇವರು ಸ್ವಲ್ಪವೂ ತಡ ಮಾಡದೆ ನಾವು ಒಪ್ಪಿಕೊಂಡಿರುವಂತಹ ಪ್ರತಿಯೊಂದು ಪಾಪವನ್ನು ತನ್ನ ರಕ್ತದಿಂದ ಆತನು ತೊಳೆದು ಕ್ಷಮಿಸಿ ಅಳಿಸಿ ಹಾಕುತ್ತಾನೆ. ತನ್ನ ರಕ್ತದಿಂದ ತೊಳೆದು ಹಾಕುತ್ತಾರೆ. ನಮ್ಮ ಪಾಪದ ದೋಷ ಕಾಣಿಸಿಕೊಳ್ಳಲಾರದಂತೆ ಆತನ ಕೆಂಪು ರಕ್ತವು ನಮ್ಮನ್ನು ಮರೆಮಾಡುತ್ತಿದೆ. ಹಾಗಾಗಿ ಅವುಗಳನ್ನು ಆತನು ಇನ್ನೆಂದಿಗೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಮನುಷ್ಯರ ಹಾಗೆ ಪದೇ ಪದೇ ಅವಾಗ ಹೀಗ್ ಮಾಡಿದ್ರಿ, ಇವಾಗ ಹೀಗ್ ಮಾಡಿದ್ರಿ, ಯಾಕೆ ಹಾಗೆ ಮಾಡಿದ್ರಿ ಅನ್ನುವ ಆತನು ಅಲ್ಲ. ಆತನು ಪ್ರೀತಿಯುಳ್ಳ ಆತನು. ಹಾಗೇ ಈ ದಿನ ನಾವು ಕೂಡ ಯೇಸುವಿನ ಪ್ರೀತಿಯ ನಿಮಿತ್ತ ನಮಗೆ ಕ್ಷಮಾಪಣೆ ಕೇಳಿರುವಂತಹ ನಮ್ಮ ಮನೆಯವರು, ನಮ್ಮ ಸ್ವಂತವರು, ನಮ್ಮ ಸ್ನೇಹಿತರು, ಬೇರೆ ಯಾರಾದರೂ ಸಹ
ಅವರ ವಿಷಯದಲ್ಲಿ ನಮಗೆ ಬೇಸರ ಇರೋದಾದ್ರೆ, ಕೋಪ ಇರೋದಾದ್ರೆ, ಬಾಧೆ ಇರೋದಾದ್ರೆ ಅವುಗಳನ್ನು ಒಪ್ಪಿಕೊಳ್ಬೇಕು, ಹೇಳಿಕೊಳ್ಬೇಕು, ಸಮಾಧಾನಗೊಂಡು ಬಿಟ್ಟು ಬಿಡಬೇಕು. ಪದೇ ಪದೇ ನಡೆದಿರುವ ಸಂಗತಿಯನ್ನೇ ಆ ದಿನ ಹಾಗಾಯ್ತು, ಈ ದಿನ ಹೀಗಾಯ್ತು, ಆಗ ಹಾಗೆ ಅಂದ್ರಿ, ಈಗ ಹೀಗೆ ಅಂದ್ರಿ, ಆಗ ಹಾಗೆ ಮಾಡಿದ್ರಿ, ಈಗ ಹೀಗೆ ಮಾಡಿದ್ರಿ ಎಂದು ಹೇಳಿ ಬದುಕುವವರು ಸರಿಯಾಗಿ ನಿದ್ರೆ ಮಾಡೋದಿಲ್ವಲ್ಲ, ತಮ್ಮ ಜೀವಿತದಲ್ಲಿ ಅವರು ಏನು ಸಾಧಿಸೋದಿಲ್ವಲ್ಲ. ಅಷ್ಟೇ ಅಲ್ಲ, ಅವರ ಜೀವಿತದಲ್ಲಿ ಯಾವಾಗಲೂ ಹೋರಾಟಗಳೇ ಇರ್ತವೆ. ಬಹಳಷ್ಟು ಕುಟುಂಬಗಳಲ್ಲಿ ಈ ದಿನ ಅದೇ ಹೋರಾಟ ಇದೆ. ಗಂಡನ ತಪ್ಪು ಹೆಂಡತಿ ಎತ್ತಿ ಹೇಳ್ತಾಳೆ, ಹೆಂಡತಿ ತಪ್ಪು ಗಂಡ ಎತ್ತಿ ಹೇಳ್ತಾನೆ. ಮಕ್ಕಳ ಮುಂದೆ ಅವರಿಬ್ಬರು ಸೇರಿ ವಾದಿಸಿಕೊಳ್ತಾರೆ, ಅವರ ಮನಸ್ಸನ್ನು ಕೂಡ ಹಾಳು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲದಕ್ಕೆ ಕಾರಣ, ನಿಮ್ಮ ಮನೆಯಲ್ಲಿ ಸೈತಾನನಿಗೆ ಅವಕಾಶ ಕೊಡಲು ಕಾರಣ, ಎಲ್ಲಿ ಕೃತಜ್ಞತೆ ಇಲ್ಲದ ಸ್ಥಿತಿ ಇರುತ್ತೋ ಅಲ್ಲಿ ದುರಾತ್ಮನಿರುತ್ತಾನೆ. ಎಲ್ಲಿ ದೇವರನ್ನು ಸ್ತುತಿಸುವುದಿಲ್ಲವೋ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುವುದಿಲ್ಲ. ಯಾವತ್ತೋ ನಡೆದಿರುವ ಸಂಗತಿಗಳನ್ನು ಬಿಟ್ಟುಬಿಡಿರಿ. ಒಂದು ಸಾರಿ ಒಪ್ಪಿಕೊಂಡು ಬಿಟ್ಟು ಬಿಟ್ಟ ನಂತರ ಮತ್ತೆ ಆ ವಿಷಯವನ್ನು ಜ್ಞಾಪಕ ಮಾಡಿಕೊಳ್ಳಬಾರದು. ಅವಾಗಲೇ ಹೊಸ ಜೀವಿತ ಜೀವಿಸುತ್ತೀರಿ, ಅವಾಗಲೇ ಪ್ರತಿದಿನ ಹೊಸತನವನ್ನು ಕಾಣುತ್ತೀರಿ, ಅವಾಗಲೇ ಮುಂದಿರುವವುಗಳಿಗಾಗಿ ಸಾಗುತ್ತೀರಿ. ಗತದಲ್ಲೇ ನಡೆದಿರುವುದರ ಕುರಿತು ಮಾತಾಡ್ತಾ ಕೂತ್ಕೊಂಡ್ರೆ ಈ ದಿನ ಏನ್ ಮಾಡ್ಲಿಕ್ಕಾಗುತ್ತೆ? ಗತದ ಕುರಿತು ಆಲೋಚಿಸುತ್ತಾ ಈ ದಿನವನ್ನು ಕೂಡ ವ್ಯರ್ಥ ಮಾಡಿಕೊಳ್ತಿದ್ದೀರಿ. ನಾಳೆ ಏನ್ ಮಾಡಬೇಕೆಂಬ ಗ್ರಹಿಕೆ ಇಲ್ಲದೆ ನಿಮ್ಮ ಜೀವಿತ ಅಂಧಕಾರಮಯವಾಗಿ ಮಾಡಿಕೊಳ್ತಿದ್ದೀರಿ. ಅದಕ್ಕೆ ಪೌಲನು ಹೇಳ್ತಾನೆ, ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹುಡುಕುವವರಾಗಿರಿ. ಖಂಡಿತವಾಗಿಯೂ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಭಿನ್ನಾಭಿಪ್ರಾಯಗಳಿರ್ತವೆ, ನಮಗೆ ಕಷ್ಟ ಉಂಟು ಮಾಡುವ ವ್ಯಕ್ತಿಗಳಿರ್ತಾರೆ, ಬಾಧೆ ಉಂಟು ಮಾಡುವ ವ್ಯಕ್ತಿಗಳಿರ್ತಾರೆ. ನಮ್ಮ ಮನೆಯವರಿಂದ, ಸ್ವಂತ ಜನರಿಂದಲೇ ನಮಗೆ ಆತಂಕ ಉಂಟಾಗ್ತವೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರ ಸಣ್ಣ ಸಣ್ಣ ತಪ್ಪುಗಳನ್ನು ಭೂತ ಕನ್ನಡಿಯಲ್ಲಿ ನೋಡಿ, ಅವರು ಮಾಡಿರುವ ಸಣ್ಣ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಎಂಪ್ಲಿಫೈ ಮಾಡಿ, ಅಬ್ಬೋ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಎಂದು ಹೇಳುವವರೆಗೂ ನಿಮ್ಮಷ್ಟಕ್ಕೆ ನೀವು ನಷ್ಟ ಮಾಡಿಕೊಳ್ತೀರಿ ಎಂಬ ವಿಷಯ ಮರೆಯಬೇಡಿರಿ. ಬೈಬಲ್ನಲ್ಲಿ ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆಯಲ್ಲಿ ಒಂದು ವಾಕ್ಯ ಅದ್ಭುತವಾಗಿದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಪ್ರೀತಿ ಅನೇಕ ಪಾಪಗಳನ್ನು ಮುಚ್ಚುವುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಒಬ್ಬರ ವಿಷಯದಲ್ಲಿ ಒಬ್ಬರು ಬಹಳಷ್ಟು ಪ್ರೀತಿ ತೋರಿಸುವವರಾಗಿರಿ. ಪ್ರೀತಿ ಅನೇಕ ಪಾಪಗಳನ್ನು ಮುಚ್ಚುವುದರಿಂದ ಏನಂತೆ? ಪ್ರೀತಿ ಪಾಪಗಳನ್ನು, ದೋಷಗಳನ್ನು ಮುಚ್ಚುತ್ತದಂತೆ. ಯೇಸು ತನ್ನ ಪ್ರೀತಿಯಿಂದ, ತಾನು ಸುರಿಸಿರುವ ರಕ್ತದಿಂದ ನಮ್ಮ ದೋಷಗಳನ್ನೆಲ್ಲ ಮುಚ್ಚಿದ್ದಾರೆ, ಅಳಿಸಿ ಹಾಕಿದ್ದಾರೆ, ತೊಳೆದು ಹಾಕಿದ್ದಾರೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಕ್ಷಮಿಸಿರುವುದರಿಂದ ನಾವು ಕೂಡ ಇತರರನ್ನು ಕ್ಷಮಿಸಬೇಕು. ಆತನು ಪ್ರೀತಿಯಿಂದ ನಮ್ಮನ್ನು ಸಹಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ತನ್ನ ಮಗನಾಗಿ ಮಗಳಾಗಿ ಅಂಗೀಕರಿಸಿರೋದ್ರಿಂದ ನಾವು ಕೂಡ ನಮಗೆ ಹಾನಿ ಮಾಡಿದವರನ್ನು, ಬಾಧೆಪಡಿಸಿದವರನ್ನು ಕರ್ತನ ನಾಮದಲ್ಲಿ ಕ್ಷಮಿಸಿ ಅವರೊಂದಿಗೆ ಸಮಾಧಾನಗೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಸಾಗಬಲ್ಲಿರಿ. ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ಕಹಿಯಾದ ಅನುಭವಗಳನ್ನೇ ಜ್ಞಾಪಕ ಮಾಡಿಕೊಳ್ಳುತ್ತಾ ಜೀವಿತದಲ್ಲಿ ವಿರಕ್ತಿಯಿಂದ ತುಂಬಿಕೊಂಡಿದ್ದಾರೆ. ನಿದ್ರೆ ಬರಲಾರದ ಪರಿಸ್ಥಿತಿಗೆ ಒಳಗಾಗಿದ್ದಾರೆ, ಸಮಾಧಾನವಿಲ್ಲದ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಗತಕಾಲದಲ್ಲಿ ನಡೆದಿರುವುದನ್ನೇ ಯೋಚಿಸಿ 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 ಕೊರಗಿ 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 ಹೋಗ್ತಿದ್ದಾರೆ. ಅತ್ತು ಡಿಪ್ರೆಷನ್ಗೂ ಒಳಗಾಗ್ತಿದ್ದಾರೆ. ಅದೇ ವಿಷಯ ಮೇಲಿಂದ ಮೇಲೆ ಯೋಚನೆ ಮಾಡ್ತಾ ಇರುವುದಾದರೆ ನಿಮ್ಮ ಮನಸ್ಸೆಲ್ಲ ಹಾಳಾಗ್ತದೆ, ನಿಮ್ಮ ಬುದ್ಧಿ ಕೆಟ್ಟು ಹೋಗುತ್ತೆ, ನಿಮ್ಮ ಭವಿಷ್ಯ ಹಾಳಾಗಿ ಹೋಗುತ್ತೆ. ಬಿಟ್ಟು ಬಿಡಿ, ಹಿಂದಿನ ಸಂಗತಿಗಳನ್ನು ಮರೆತು ಬಿಡಿ, ಮುಂದಿರುವವುಗಳನ್ನೇ ಹುಡುಕಿರಿ. ದೇವರ ಯೋಚನೆ ಏನೆಂದರೆ, ಆಗಿದ್ದೇನೋ ಆಗೋಯ್ತು, ಇನಫ್ ಈಸ್ ಇನಫ್. ಇನ್ನು ಮೇಲೆ ನಾನು ದೇವರಿಗಾಗಿ ಸಾಕ್ಷಿಯಾಗಿರ್ತೇನೆ, ಇನ್ನು ಮೇಲೆ ನಂಬಿಗಸ್ತನಾಗಿರ್ತೇನೆ, ಇನ್ನು ಮೇಲೆ ಸುಳ್ಳಾಡದೇ ಇರುತ್ತೇನೆ, ಇನ್ಮೇಲೆ ಇಂತಹ ಅಹಿತ ಕಾರ್ಯಕ್ಕೆ ಅವಕಾಶ ಕೊಡೋದಿಲ್ಲ, ಇನ್ಮೇಲೆ ಬೇರೆಯವರ ಮೇಲೆ ಮನಸ್ಸಲ್ಲಿ ಕೋಪ ಇಟ್ಕೊಳ್ಳೋದಿಲ್ಲ, ಇನ್ಮೇಲೆ ಯಾರೇ ಆಗಲಿ ನನ್ನ ಮನಸ್ಸು ಹಾಳು ಮಾಡುವಂತಹ ಸ್ಥಿತಿಗೆ ನಾನು ಬಿದ್ದು ಹೋಗೋದಿಲ್ಲ ಎಂಬ ಒಂದು ತೀರ್ಮಾನ ತೆಗೆದುಕೊಂಡು ಮುಂದಕ್ಕೆ ಸಾಗಿರಿ. ನಿಮ್ಮ ಜೀವಿತದಲ್ಲಿ ಧನ್ಯರಾಗ್ತೀರಿ, ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರತಿದಿನ ದೇವರೇ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ದಿನವಿಡೀ ನಾವು ಏನು ಸಾಧಿಸಲಾರದವರಾಗಿ ಉಳ್ಕೊಳ್ತಿದ್ದೇವೆ ಎಂದು ಗ್ರಹಿಸಿಕೊಂಡಂತಹ ಪ್ರತಿಯೊಬ್ಬರು ಹಳೆಯ ಸಂಗತಿಗಳನ್ನು ಮರೆತು ಬಿಟ್ಟು, ನಿನ್ನೆಯ ಸಂಗತಿಗಳನ್ನು ಬಿಟ್ಟು ಬಿಟ್ಟು, ಈ ದಿನ ದೇವರು ಕೊಟ್ಟ ಅವಕಾಶವನ್ನು, ಈ ದಿನ ದೇವರು ಕೊಟ್ಟ ದೊಡ್ಡ 24 ಗಂಟೆಗಳನ್ನು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ದೇವರೇ ನಾವು ಯೂಸ್ ಮಾಡಿಕೊಳ್ಳಲು, ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣ ಸದುಪಯೋಗ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ.
ಮುಂದಿರುವ ನಿಮ್ಮ ಆಲೋಚನೆಗಳನ್ನು ಕಣ್ಣಿಗೆ ಕಾಣದಂತಹ ಕಿವಿಗೆ ಕೇಳದಂತಹ ಮನುಷ್ಯರ ಹೃದಯಕ್ಕೆ ಗೋಚರವಾಗದ ಎಷ್ಟೋ ವಿಷಯಗಳನ್ನು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದೀರಿ. ನಿಮ್ಮ ಚಿತ್ತ ಅರಿತುಕೊಂಡು ನಿಮ್ಮ ಆಶೀರ್ವಾದದೊಂದಿಗೆ ಮುಂದೆ ಸಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ ಎಂದು ದಿನಾಲೂ ಹೇಳ್ತಿದ್ದೇನೆ. ದಯವಿಟ್ಟು ಇದುವರೆಗೂ ನೀವು ಒಂದು ವಾಟ್ಸಪ್ ಮೆಸೇಜ್ ಕಳಿಸದಿದ್ದರೆ ಕನಿಷ್ಠ ಇವತ್ತಾದರೂ ಕಳಿಸಿಕೊಡಿರಿ. ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಪಿಕ್ಚರ್ ಸಹಿತವಾಗಿ ಕಳಿಸಿ ಅರ್ಥಗರ್ಭಿತವಾಗಿ ಪ್ರಾರ್ಥಿಸಲು ನೀವು ಸಹಕರಿಸಿದವರಾಗಿರ್ತೀರಿ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳು ಕೂಡ ತಿಳಿಯಪಡಿಸಿರಿ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಯಾವ ದೇಶದಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಸ್ಥಳದ ವಿಷಯದಲ್ಲಿ ತಿಳಿಯಪಡಿಸಿ. ಅದರಿಂದ ನಮಗೆ ಗೊತ್ತಾಗುತ್ತೆ ನೀವು ಕೂಡ ಆತ್ಮಿಕವಾಗಿ ಎಷ್ಟೋ ಬಲಗೊಳ್ತಿದ್ದೀರೆಂದು, ಮತ್ತು ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.